ಈಗಾಗಲೇ ಭಾರತದ ಮೇಲೆ ದಾಳಿಗೆ ಯತ್ನಿಸಿರುವಂತಹ ಪಾಕ್ಗೆ ಭಾರತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಡ್ರೋನ್ಗಳ ಮೂಲಕವೇ ಕ್ಷಿಪಣಿಗಳನ್ನು ಹೊಡೆದುರುಳಿಸ್ತಾ ಇದೆ. ಭಾರತದ ಸುದರ್ಶನ ಚಕ್ರ ಪಾಕ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸ್ತಾ ಇರುವಂಥದ್ದು. ಭಾರತದ ಮೇಳೆಗೆ ಯತ್ನಕ್ಕೆ ಪಾಕ್ಗೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ಸುದರ್ಶನ ಚಕ್ರ. ಪಾಕ್ನ ಕ್ಷಿಪಣಿಯನ್ನ ಹೊಡೆದುರುಳಿಸ್ತಾ ಇದೆ ಭಾರತದ ಸುದರ್ಶನ ಚಕ್ರ. ತಡರಾತ್ರಿ ಪಾಕ್ ನೆಲದಿಂದ ಬಂದ ಕ್ಷಿಪಣಿಯನ್ನ ಭಾರತದ ಸುದರ್ಶನ ಚಕ್ರ ಕ್ಷಿಪಣಿ ಹೊಡೆದುರುಳಿಸಿದೆ. ನಿನ್ನೆ ತಡರಾತ್ರಿ 1 ಗಂಟೆ ಸುಮಾರಿಗೆ ಪಾಕಿಸ್ತಾನದ ಕ್ಷಿಪಣಿ ಭಾರತದ ನೆಲವನ್ನು ಗುರಿಯಾಗಿಸಿ ದಾಳಿಗೆ ಮುಂದಾಗಿತ್ತು. ಆ ದಾಳಿಯನ್ನ ಸುದರ್ಶನ ಚಕ್ರ ಮಿಸೈಲ್ ಮೂಲಕ ಹೊಡೆದುರುಳಿಸಲಾಗಿದೆ. ड्रोन देखने आए हैं सारे लोग। सुनने में आ रहा है कोई इंडिया का ड्रोन गिरा है। ಇನ್ನು ಪಾಕಿಸ್ತಾನದ ಮಿಸೈಲ್ಗಳು ಭಾರತದ ಗಡಿಗೆ ಪ್ರವೇಶಿಸುವ ಮುನ್ನವೇ ಪಾಕಿಸ್ತಾನದ ಗಡಿಯನ್ನ ದಾಟಿ ಬರುವ ಮುನ್ನವೇ ಭಾರತೀಯ ಸೇನೆಯಿಂದ ಆಂಟಿ ಮಿಸೈಲ್ ದಾಳಿ ಆಗ್ತಾ ಇದೆ. ಆ ಮೂಲಕ ಪಾಕಿಸ್ತಾನದ ಮಿಸೈಲ್ಗಳನ್ನ ಹತ್ತಿಕ್ಕಲಾಗ್ತಾ ಇದೆ. ಅದು ಯಾವ ಅಸ್ತ್ರದ ಮೂಲಕ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್. ಸುದರ್ಶನ ಚಕ್ರ ಮಿಸೈಲ್ ದಾಳಿ ಪಾಕಿಸ್ತಾನದಿಂದ ಬರುವ ಮಿಸೈಲ್ಗಳನ್ನ ಪಾಕಿಸ್ತಾನ ಗಡಿ ದಾಟುವ ಮುನ್ನವೇ ಸರ್ವನಾಶ ಮಾಡ್ತಾ ಇರುವಂತದ್ದು. ಸುದರ್ಶನ ಚಕ್ರ ಅಂತೇಳಿ S-400 ಮಿಸೈಲ್ ಇದೆಯಲ್ಲ, ಅದನ್ನ ಕರೆಯಲಾಗುತ್ತೆ. ಭಾರತೀಯ ಸೇನೆಯಲ್ಲಿ ಸುದರ್ಶನ ಚಕ್ರ ಅಂತೇಳಿ S-400 ಯುದ್ಧ ವಿಮಾನಗಳನ್ನ ಕರೆಯಲಾಗುತ್ತೆ. ಪೌರಾಣಿಕ ಕಥೆಯಲ್ಲಿ ಶ್ರೀಕೃಷ್ಣ ಬಳಸ್ತಾ ಇದ್ದಂತ ಸುದರ್ಶನ ಚಕ್ರ ಗೊತ್ತಲ್ಲ ತಮಗೆಲ್ಲ. ಕೃಷ್ಣನ ಕೈಯಲ್ಲಿ ಚಕ್ರ ಇರುತ್ತಲ್ಲ, ಅದೇ ಸುದರ್ಶನ ಚಕ್ರ. ಇಡೀ ಭೂಮಂಡಲವನ್ನ ಆ ಚಕ್ರ ಬೇಕಾದ್ರೆ ಸರ್ವನಾಶ ಮಾಡುವಷ್ಟು ಸಾಮರ್ಥ್ಯ ಹೊಂದಿತ್ತು. ಅದರಿಂದ ಪ್ರೇರೇಪಿತವಾಗಿ ಈ ಹೆಸರನ್ನ S-400 ಕ್ಷಿಪಣಿಗಳಿಗೆ ಇಡಲಾಗಿದೆ. ಇದು ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಹೊಂದಿರುವಂತ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ, ಆಂಟಿ ಮಿಸೈಲ್ ಫೋರ್ಸ್. IAFನ ಕಮಾಂಡ್ ಮತ್ತು ಕಂಟ್ರೋಲ್ ನೆಟ್ವರ್ಕ್ನೊಂದಿಗೆ ಸಂಯೋಜಿಸಲ್ಪಟ್ಟಂತ S-400 ಸ್ಕ್ವಾಡ್ರನ್ 2 ಬ್ಯಾಟರಿಗಳನ್ನು ಒಳಗೊಂಡಿರುತ್ತೆ. ಪ್ರತಿಯೊಂದು 8 ಲಾಂಚರ್ಗಳು, ಸುಧಾರಿತ ರಾಡರ್ ಮತ್ತು ನಿಯಂತ್ರಣಾ ಕೇಂದ್ರಗಳನ್ನು ಹೊಂದಿದ್ದು ಪ್ರತಿ ಬ್ಯಾಟರಿಗೆ 128 ಕ್ಷಿಪಣಿಗಳನ್ನು ಉಡಾಯಿಸಬಹುದು. ಭಾರತವು ರಷ್ಯಾದಿಂದ 5
ಸ್ಕ್ವಾಡ್ಗಳನ್ನ ಖರೀದಿಸಿತ್ತು. 3 ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 2026ರ ವೇಳೆಗೆ ಇನ್ನೂ 2 ಸ್ಕ್ವಾಡ್ಗಳು ಭಾರತಕ್ಕೆ ಬಂದು ಸೇರಲಿದೆ. ಒಟ್ಟು 5 S-400 ಸ್ಕ್ವಾಡ್ಗಳಿಗೆ 35,000 ಕೋಟಿ ರೂಪಾಯಿ ಒಪ್ಪಂದಕ್ಕೆ 2018ರಲ್ಲಿ ಭಾರತ ರಷ್ಯಾದ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿತ್ತು. S-400ನ ವಿಶೇಷತೆಗಳು ಬಹಳಷ್ಟಿದಾವೆ ಹೇಳ್ತಾ ಹೋದ್ರೆ. ಇದು ಸುಮಾರು 400 ಕಿಲೋಮೀಟರ್ ಪ್ರದೇಶದ ಒಳಗೆ ನುಗ್ಗಿ ಶತ್ರುಗಳ ಯಾವುದೇ ರೀತಿಯ ವೈಮಾನಿಕ ದಾಳಿ ಆಗಲಿ ಅದನ್ನ ನಾಶ ಮಾಡಬಹುದಾದ ಸಾಮರ್ಥ್ಯವನ್ನ ಈ ಸುದರ್ಶನ ಚಕ್ರ ಅಂತ ಕರೆಯುವ S-400 ಆಂಟಿ ಮಿಸೈಲ್ಗೆ ಶಕ್ತಿ ಸಾಮರ್ಥ್ಯ ಇದೆ. 600 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಕ್ಷಿಪಣಿಯನ್ನು ಗುರುತಿಸುತ್ತಿದ್ದು, ಶ್ರೀಕೃಷ್ಣನ ಸುದರ್ಶನ ಚಕ್ರವು ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ತಿರುಗುವಂತೆ ಈ S-400ನ ಕವಾಟಗಳು ಕೂಡ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ತಿರುಗುತ್ತೆ. ಯಾವುದೇ ಕ್ಷಿಪಣಿ ಅಥವಾ ವಿಮಾನವು ಯಾವುದೇ ದಿಕ್ಕಿನಿಂದ ಬಂದರೂ ಅದು ಒಂದು ಕ್ಷಣದಲ್ಲಿ ನಾಶ ಮಾಡಬಹುದಾದಂಥ ಸಾಮರ್ಥ್ಯ ಈ S-400 ಸುದರ್ಶನ ಚಕ್ರ ಮಿಸೈಲ್ಗಿರುವಂಥದ್ದು. ಹಿಂದಿನ IAF ಪರೀಕ್ಷೆಯಲ್ಲಿ ಸುದರ್ಶನ್ S-400 ಸಿಮ್ಯುಲೇಟೆಡ್ ಶತ್ರು ವಿಮಾನವನ್ನು 80% ಧ್ವಂಸಗೊಳಿಸುವ ಮೂಲಕ ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿತ್ತು. ಇನ್ನುಳಿದ 20% ತನ್ನ ಸಾಮರ್ಥ್ಯವ ಮೂಲಕ ವಿಫಲಗೊಳಿಸಿತ್ತು. ಈ ಮಟ್ಟದ ಪರಿಣಾಮಕಾರಿಯಾದಂಥ ಶಸ್ತ್ರಾಸ್ತ್ರದ ಸದ್ಯ ಪಾಕಿಸ್ತಾನ ಇದಕ್ಕೆ ಬೆಚ್ಚಿ ಬೀಳುವಂತಿದೆ. ಪಾಕಿಸ್ತಾನ S-400ನಿಂದ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕಾಪಾಡಿಕೊಳ್ಳೋದಕ್ಕೆ F-16 ನೌಕಾಪಡೆಯನ್ನ ದೂರದ ನೆಲೆಗಳಿಗೆ ಸ್ಥಳಾಂತರಿಸಿದೆ ಅಂತ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ.